ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯ. ಕಳೆದ ಸಂಚಿಕೆಯಲ್ಲಿ ನಾವು ಲವ್ ಬಾಂಬಿಂಗ್ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೀವಿ. ಅದೇ ರೀತಿ ಮತ್ತೊಂದು ಟರ್ಮಿನಾಲಜಿನ ನಾವು ಹೇಳೋದಾದರೆ ಗ್ಯಾಸ್ ಲೈಟಿಂಗ್ ಅಂತ ಅನ್ಬಹುದು. ಇದು ಸಹ ಹದಿಹರೆಯದ ಮಕ್ಕಳಲ್ಲಿ ಅಥವಾ ಯುವಕ ಯುವತಿಯರಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಕುತಂತ್ರಿಗಳು ನಡೆಸುವಂತಹ ಪ್ರಕ್ರಿಯೆ ಅಂತ ಅನ್ಬೋದು. ಅದನ್ನು ಗ್ಯಾಸ್ ಲೈಟಿಂಗ್ ಅಂತ ಕರಿತೀವಿ. ಹಾಗಾದರೆ ಗ್ಯಾಸ್ ಲೈಟಿಂಗ್ ಅಂದರೆ ಏನು ಅಂತ ನಾವು ನೋಡೋದಾದರೆ, ಯಾವುದೇ ಒಬ್ಬ ವ್ಯಕ್ತಿಯ ತಿಳುವಳಿಕೆ, ಗ್ರಹಿಕೆ, ತೀರ್ಮಾನ ಅಥವಾ ವಾಸ್ತವಿಕತೆ ಇವುಗಳ ಮೇಲೆ ಅನುಮಾನ ಹುಟ್ಟುವ ಹಾಗೆ ಮಾಡುವಂಥದ್ದು. ಅವರ ಒಂದು ಗ್ರಹಿಕೆ ಇರುತ್ತೆ, ತಿಳುವಳಿಕೆ ಇರುತ್ತೆ, ಅರಿವಿರುತ್ತೆ, ಅದರ ಜೊತೆಗೆ ವಾಸ್ತವಿಕತೆ, ಇದನ್ನು ಅವರೇ ಅನುಮಾನಿಸುವ ರೀತಿಯ ಕುತಂತ್ರವನ್ನು ಮಾಡುವಂತಹದನ್ನು ಗ್ಯಾಸ್ ಲೈಟಿಂಗ್ ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಈ ಗ್ಯಾಸ್ ಲೈಟಿಂಗ್ ಬಹಳ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಪ್ರೇಮಿಗಳ ಮಧ್ಯ ಈ ಗ್ಯಾಸ್ ಲೈಟಿಂಗನ್ನು ನಾವು ನೋಡಬಹುದು, ಹೆಚ್ಚಾಗ್ತಾ ಇದೆ. ನಂತರದ ದಿನದಲ್ಲಿ ಅದು ಲವ್ ಬಾಂಬಿಂಗ್ ಅಂತ ನಂತರದ ಹಂತದಲ್ಲಿ ಅವರು ಸಂಪೂರ್ಣವಾಗಿ ಆ ವ್ಯಕ್ತಿಯನ್ನು ದೂರ ಮಾಡಬಹುದು. ಅದಕ್ಕೆ ಮೊದಲು, ದೂರವಾಗುವುದಕ್ಕೆ ಮೊದಲು ಈ ಗ್ಯಾಸ್ ಲೈಟಿಂಗ್ ಅಂತ ನಾವೇನು ಹೇಳ್ತೀವಿ, ಈ ಒಂದು ಪ್ರಕ್ರಿಯೆಯನ್ನು ಆತ ಅಥವಾ ಆಕೆ ನಡೆಸುವಂತಹದನ್ನು ನಾವು ನೋಡ್ಬೋದು. ಅವರ ಒಂದು ಅರಿವು, ಅವರ ಗ್ರಹಿಕೆ, ಅವರ ತೀರ್ಮಾನ ಅಥವಾ ವಾಸ್ತವಿಕತೆ ಏನಿದೆ ಅದರ ಮೇಲೇ ಅನುಮಾನ ಹುಟ್ಟೋ ಹಾಗೆ ಮಾಡೋದು, ಅದು ಸುಳ್ಳು ಅನ್ನುವ ಥರ ಬಿಂಬಿಸೋದು, ಅವರಿಗೆ ಅವರ ಮೇಲೆ ಅನುಮಾನ ಬರುವ ಥರ ಮಾಡಿ ನಂತರ ಅವರನ್ನು ದೂರ ಮಾಡಿಕೊಳ್ಳುವ ಒಂದು ಕುತಂತ್ರ. ಇದು ಮಾನಸಿಕವಾಗಿ ಅವರನ್ನು ತಬ್ಬಿಬ್ಬು ಮಾಡುವ ಒಂದು ಕುತಂತ್ರ ಅಂತಲೇ ಹೇಳ್ಬೋದು. ಹಾಗಾದರೆ ಇದು ಏನು ಅಂತ ನಾವು ನೋಡೋದಾದರೆ, ಉದಾಹರಣೆಗಳನ್ನು ತೆಗೆದುಕೊಳ್ಳೋದಾದರೆ, ಮೊದಲನೇದಾಗಿ ಒಂದು ಹುಡುಗಿ ಆಕೆಯ ಪ್ರಿಯಕರ ಮತ್ತೊಬ್ಬ ಯುವತಿಗೆ ಯಾವುದೋ ಒಂದು ಫೋನ್ನಲ್ಲಿ ಮೆಸೇಜನ್ನು ಕಳಿಸಿರ್ತಾನೆ. ಅದನ್ನು ಈಕೆ ನೋಡ್ತಾಳೆ. ನೋಡಿದಾಗ ಪ್ರಶ್ನೆ ಮಾಡ್ತಾಳೆ, ನೀನು ಏನಕ್ಕೆ ಆ ಥರ ಮೆಸೇಜ್ ಕಳಿಸಿದ್ಯಾ ಅಂತ ಆಕೆ ಪ್ರಶ್ನೆ ಮಾಡಿದರೆ, ತಕ್ಷಣ ಆತ ಏನು ಹೇಳ್ತಾನೆ ಅಂದರೆ, ಇದು ಗ್ಯಾಸ್ ಲೈಟಿಂಗ್ ಪ್ರಕ್ರಿಯೆಯ ಒಂದು ಹಂತ ಅಂತ ಅನ್ಬೋದು. ಇಲ್ಲಿ ಆತ ಏನು ಹೇಳ್ತಾನೆ ಅಂದರೆ, ನೋಡು, ನಾನು ಆ ಥರ ಯಾವ ಮೆಸೇಜನ್ನು ಕಳಿಸಿಲ್ಲ, ನೀನು ಯಾಕೆ ಎಲ್ಲದಕ್ಕೂ ತಪ್ಪಾಗಿ ತಿಳ್ಕೊತಾ ಇದೆಯಾ ಅಂತ. ಇಲ್ಲ, ನೀನು ಕಳಿಸಿದ್ಯಲ್ಲ ಅಂದರೆ, ಇಲ್ಲ, ನೀನೇ ತಪ್ಪಾಗಿ ತಿಳ್ಕೊತಾ ಇದೆಯಾ, ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡದು ಮಾಡದೇ ನಿನ್ನ ಸ್ವಭಾವ ಆಗಿದೆ, ನೀನು ಮೊದಲ ಥರ ಇಲ್ಲ, ಮೊದಲು ನೀನು ಚೆನ್ನಾಗಿದ್ದೆ, ಇವಾಗ ನೀನು ಎಲ್ಲದನ್ನೂ ದೊಡ್ಡದು ಮಾಡ್ತಾ ಇದೆಯಾ, ಎಲ್ಲದನ್ನೂ ತಪ್ಪು ತಿಳ್ಕೊತಾ ಇದೆಯಾ ನೀನು ಅಂತ ಆತ ತನ್ನನ್ನು ಸಮರ್ಥನೆ ಮಾಡ್ಕೊತಾನೆ. ಒಂದು ಹಂತದಲ್ಲಿ ಆಕೆಗೆ ತಾನು ಕೇಳ್ತಿರೋದೇ ತಪ್ಪು, ತಾನು ತಿಳ್ಕೊತಾ ಇರೋದೇ ತಪ್ಪು ಎನ್ನುವ ಥರ ಬಿಂಬಿಸಿ ಇದೊಂದು ಕುತಂತ್ರ, ಇದನ್ನು ಗ್ಯಾಸ್ ಲೈಟಿಂಗ್ ಅಂತ ಅಂತೀವಿ. ಆಕೆ ಆ ಥರನೇ ಅಂದ್ಕೊಳ್ತಾಳೆ, ಅಯ್ಯೋ ನಾನೇ ಎಲ್ಲೋ ತಪ್ಪಾಗಿ ತಿಳ್ಕೊಂಡಿದ್ದೀನೋ, ಈತ ತುಂಬ ಒಳ್ಳೆಯವನು, ಆದರೆ ನಾನೇ ಎಲ್ಲೋ ತಪ್ಪಾಗಿ ತಿಳ್ಕೊಂಡಿದ್ದೀನಿ, ಆ ಥರ ಮೆಸೇಜ್ ಮಾಡೇ ಇಲ್ಲ ಅಂತ. ಅದರ ಜೊತೆಗೆ ನೋಡು, ಅರ್ಥವನ್ನು ನೀನು ಬೇರೆ ಥರ ತಿಳ್ಕೊತಾ ಇದೆಯಾ, ಇದು ಸಿಂಪಲ್ ಆಗಿದೆ, ಆದರೆ ವಿಚಾರಗಳನ್ನು ನೀನು ಕಾಂಪ್ಲೆಕ್ಸ್ ಮಾಡ್ತಾ ಇದೆಯಾ, ವಿಚಾರಗಳು ಸರಳವಾಗಿದೆ, ಆದರೆ ಸಣ್ಣದನ್ನು ದೊಡ್ಡದು ಮಾಡದೆ ನಿನ್ನ ಸ್ವಭಾವ ಆಗಿದೆ, ನೀನು ತುಂಬ ಬದಲಾಗಿದ್ದೀಯಾ, ಸಣ್ಣ ಸಣ್ಣ ವಿಚಾರಕ್ಕೂ ನೀನು ಅದನ್ನು ಅತಿ ಮಾಡ್ತಾ ಇದೆಯಾ ಅನ್ನೋ ಥರ ಆಕೆಯನ್ನು ಬಿಂಬಿಸಿ, ನಂತರ ನಿನಗೆ ಎಲ್ಲೋ ಒಂದು ಸ್ವಲ್ಪ ತಲೆ ಕೆಟ್ಟಿದೆ, ಎಲ್ಲ ವಿಚಾರಕ್ಕೂ ನೀನು ಇದೇ ಥರ ಮಾಡ್ತೀಯಾ, ತಪ್ಪು ತಿಳುವಳಿಕೆನ ಮಾಡ್ತಾ ಇದೆಯಾ ಅನ್ನುವ ಥರ ಬಿಂಬಿಸೋದ್ರಿಂದ ಆಕೆಗೆ ಎಲ್ಲೋ ಒಂದು ಹಂತದಲ್ಲಿ ಹೌದು, ನಾನೇನೋ ತಪ್ಪು ತಿಳುವಳಿಕೆ ಪಡಿತಾ ಇದ್ದೀನಿ, ಆತ ಒಳ್ಳೆಯವನು ಅನ್ನುವ ಥರ ಬಿಂಬಿಸಿ ಇನ್ನೊಂದು ದಿನ ಆಕೆಗೆ ಅರಿವಿಲ್ಲದಂತೆ ಆಕೆಯನ್ನು ಬಿಟ್ಟು ಹೋಗುವಂಥದ್ದು, ಆಕೆಗೆ ಮೋಸ ಮಾಡುವಂತಹ ಪ್ರಕ್ರಿಯೆ ಮುಂದಿನ ಹಂತದಲ್ಲಿ ನಡೆಯುತ್ತೆ. ಅದು ನಡೆಯುವಕ್ಕೆ ಮೊದಲು, ಆಕೆಯಿಂದ ದೂರವಾಗುವುದಕ್ಕೆ ಮೊದಲು ಆಕೆಯ ಬಗ್ಗೆ ಅನುಮಾನ ಹುಟ್ಟುವ ಹಾಗೆ ಮಾಡಿ, ಸಂಶಯ ಬರುವ ಹಾಗೆ ಮಾಡಿ, ತನ್ನದೇ ನಡವಳಿಕೆ ತಪ್ಪುವ ಥರ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡುವುದನ್ನು ಗ್ಯಾಸ್ ಲೈಟಿಂಗ್ ಅಂತ ಕರಿತೀವಿ. ಇದೇ ರೀತಿ ಮನೆಗಳಲ್ಲಿ ಮಕ್ಕಳು ಅವರ ಬಾಲ್ಯದ ಯಾವುದೋ ಒಂದು ಘಟನೆಯನ್ನು ಪೋಷಕರಿಗೆ ಹೇಳಿದ್ರೆ, ಆವಾಗ ಪೋಷಕರು, ಏಕೆಂದರೆ ಆ ಮಕ್ಕಳಿಗೆ ಆ ಘಟನೆಯ ಬಗ್ಗೆ ಸಂಪೂರ್ಣ ಅರಿವಿರುತ್ತೆ, ಆದರೆ ಪೋಷಕರು ಏನು ಹೇಳ್ತಾರೆ ಅಂದರೆ, ಇಲ್ಲ, ಆ ಥರ ಏನೂ ನಡೆದೇ ಇಲ್ಲ, ನೀನು ಎಲ್ಲ ಸುಮ್ಮನೆ ಕಲ್ಪನೆ ಮಾಡ್ಕೊತಾ ಇದೆಯಾ, ಏನೂ ಅದು ನಡೆಯೋಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಮಗುವಿಗೆ ಪದೇ ಪದೇ ಆ ಘಟನೆಯೇ ನಡೆದಿಲ್ಲ, ನೀನೇ ಸುಮ್ಮನೆ ಅದನ್ನು ತಪ್ಪು ತಿಳುವಳಿಕೆ ಪಡಿತಾ ಇದೆಯಾ ಎಂದು ಹೇಳ್ತಾ ಹೋದರೆ, ಆ ಮಗುವಿಗೆ ಎಲ್ಲೋ ಒಂದು ಹಂತದಲ್ಲಿ ತಾನು ತಾನೇನು ತಿಳುವಳಿಕೆ ಪಡೆದಿದ್ದೀನಿ, ನೋಡಿದ್ದೀನಿ, ಕೇಳಿದ್ದೀನಿ, ಅದು ಭ್ರಮೆನೇ ಇರಬಹುದು, ಅಥವಾ ತಂದೆ ತಾಯಿಗಳೇ ಸರಿ ಇರ್ಬೋದು, ನನ್ನದೇ ತಪ್ಪಿರಬಹುದು ಎನ್ನುವ ಒಂದು ಪ್ರಸಂಗವನ್ನು ಸಹ ನಾವು ನೋಡ್ಬೋದು. ಇದನ್ನು ಸಹ ನಾವು ಗ್ಯಾಸ್ ಲೈಟಿಂಗ್ ಅಂತ ಕರಿಬಹುದು. ಇನ್ನು ಮೂರನೆಯ ಒಂದು ಪ್ರಸಂಗ ಅಂತಂದರೆ, ಕಚೇರಿಗಳಲ್ಲಿ ಸಾಮಾನ್ಯವಾಗಿ ಇದು ನಡೀತಾ ಬರುತ್ತೆ.
ಸಾಮಾನ್ಯವಾಗಿ ಯಾವುದೋ ಒಂದು ಕೆಲಸನ ಮೇಲಧಿಕಾರಿ ತನ್ನ ಕೆಳಗಿನವರಿಗೆ ವಹಿಸಿರ್ತಾನೆ. ಆ ಕೆಲಸವನ್ನು ಆತ ಸರಿಯಾಗಿ ಮಾಡಿರ್ತಾನೆ. ನಂತರ ಆತನ ಮೇಲಧಿಕಾರಿ ಬಂದು ಈ ಕೆಲಸ ಯಾಕೆ ಈ ಥರ ಆಗಿದೆ ಅಂತಂದಾಗ ನಾನು ಹೇಳೇ ಇಲ್ಲ, ಅವನೇ ಮಾಡಿದ್ದಾನೆ ಅಂತೇಳಿ ಆ ಕೆಲಸಗಾರನ ಮೇಲೆ ಸಂಪೂರ್ಣವಾಗಿ ಅಪವಾದವನ್ನು ಉಂಟು ಮಾಡೋದು. ಆತ ಏನಾದರೂ ಇಲ್ಲ ಸರ್ ತಾವೇ ಹೇಳಿದ್ರಲ್ಲ ಈ ಥರ ಮಾಡೋದಕ್ಕೆ ಅಂದರೆ ಆ ಸಂದರ್ಭದಲ್ಲಿ ಹೇಳೋದು, ಇಲ್ಲ ನಾನು ಆ ಥರ ಹೇಳೇ ಇಲ್ಲ, ನೀನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ನೋಡು ತಪ್ಪು ನೀನೇ ಕೇಳಿಸ್ಕೊಂಡು ತಪ್ಪು ಮಾಡಿದ್ಯಾ, ಈಗ ನಿನ್ನಿಂದಾಗಿ ನಾನು ಆ ಒಂದು ಅಪವಾದಗಳನ್ನು ತಗೊತಾ ಇದ್ದೀನಿ, ಮೇಲಧಿಕಾರಿಗಳಿಂದ ನಾನು ಬೈಗುಳಗಳನ್ನು ಕೇಳ್ತಾ ಇದ್ದೀನಿ, ನೀನು ಸರಿಗೆ ಮಾಡ್ತಾ ಇಲ್ಲ ಅಂತ ಹೇಳಿ ಸಂಪೂರ್ಣವಾಗಿ ಆತನನ್ನೇ ಬಲಿಪಶು ಮಾಡುವಂಥದ್ದು. ಇದಕ್ಕೆ ಮೊದಲು ಆತನೇ ಕೆಲಸ ಮಾಡೋದು ಕೇಳಿರ್ತಾನೆ, ನಂತರ ನಾನು ಮಾಡೇ ಇಲ್ಲ, ನಾನು ಹೇಳೇ ಇಲ್ಲ, ನೀನೇ ಮಾಡಿರೋದು, ನಾನು ಹೇಳಿರೋದನ್ನು ಸರಿಯಾಗಿ ನೀನು ಕೇಳಿಸ್ಕೊಂಡಿಲ್ಲ, ನೀನೇ ಭ್ರಮಿಸ್ಕೊಂಡು ಮಾಡಿದ್ಯಾ ಎನ್ನುವ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದು. ಇದು ಪದೇ ಪದೇ ನಡೀತಾ ಬಂದರೆ ಒಂದು ದಿನದಲ್ಲಿ ಕಡೆಗೊಮ್ಮೆ ಏನಾಗುತ್ತೆ ಅಂದರೆ ಆ ಒಬ್ಬ ಯಾವ ಕೆಲಸಗಾರ ಇರ್ತಾನೆ ಅವನಿಗೆ ಅವನ ಮೇಲೇ ಸಂಪೂರ್ಣ ನಂಬಿಕೆ ಹೊರಟೋಗುತ್ತೆ. ನಂಬಿಕೆ ಹೋಗಿ ತಾನು ಮಾಡ್ತಿರೋದು, ತಾನು ಕೇಳಿಸ್ಕೊತಿರೋದೇ ಸುಳ್ಳಿರ್ಬೋದು, ತನಗೆ ಭ್ರಮೆ ಆಗಿರಬಹುದು ಎನ್ನುವ ಒಂದು ಸ್ಥಿತಿಗೆ ಆತ ತಲುಪ್ತಾನೆ. ಇದೊಂದು ಮಾನಸಿಕ ಕುತಂತ್ರ ಅಂತಲೇ ಹೇಳ್ಬೋದು. ಈ ಥರದ ಕುತಂತ್ರಗಳನ್ನು ಬಹಳಷ್ಟು ಕಡೆ ನಾವು ನೋಡ್ತೀವಿ. ಇದನ್ನು ಗ್ಯಾಸ್ ಲೈಟಿಂಗ್ ಅಂತ ಕರಿತೀವಿ. ಇದು ಕುಟುಂಬದಲ್ಲೇ ನಡೀಬೋದು, ಅಥವಾ ಕಚೇರಿಗಳಲ್ಲೇ ನಡೀಬೋದು, ಅಥವಾ ಒಂದು ಯುವಕ ಯುವತಿಯರ ಮಧ್ಯೆನೇ ನಡೀಬೋದು. ಹಾಗಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಒಂದು ಮ್ಯಾನಿಪುಲೇಷನ್ ಮಾಡಿಬಿಡ್ತಾರೆ. ಸಂಪೂರ್ಣವಾಗಿ ಮ್ಯಾನಿಪುಲೇಟ್ ಮಾಡಿ ಆ ವ್ಯಕ್ತಿಯೇ ತಪ್ಪು, ಆತನೇ ಸರಿಯಾಗಿ ಕೇಳಿಸ್ಕೊಂತಿಲ್ಲ, ಸಣ್ಣದನ್ನು ದೊಡ್ಡದು ಮಾಡ್ತಾ ಇದ್ದಾರೆ, ಆತನಿಗೆ ತಲೆ ಕೆಟ್ಟಿದೆ, ಆತ ಏನೇನೋ ಅರ್ಥ ಮಾಡ್ಕೊತಾನೆ, ನಾನು ಹೇಳೋದೇ ಒಂದು, ಆತ ಅರ್ಥ ಮಾಡಿಕೊಳ್ಳುವುದೇ ಒಂದು ಎನ್ನುವ ಥರ ತಮ್ಮ ತಪ್ಪುಗಳನ್ನು ಮತ್ತೊಬ್ಬರ ಮೇಲೆ ಹಾಕಿ ಅದನ್ನು ಬಿಂಬಿಸಿ ಮಾಡುವ ಈ ಪ್ರಕ್ರಿಯೆಯನ್ನು ಗ್ಯಾಸ್ ಲೈಟಿಂಗ್ ಅಂತೀವಿ. ಇತ್ತೀಚಿನ ದಿನದಲ್ಲಿ ಈ ಗ್ಯಾಸ್ ಲೈಟಿಂಗ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಏಕೆ ಅಂತಂದರೆ ಕುತಂತ್ರಗಳು, ತನ್ನ ಒಂದು ತಪ್ಪನ್ನು ಮತ್ತೊಬ್ಬರ ಮೇಲೆ ಹಾಕುವಂಥ ಪ್ರಕ್ರಿಯೆಗಳು ಹೆಚ್ಚಾಗ್ತಾ ಇರೋದನ್ನ ನಾವು ಗ್ಯಾಸ್ ಲೈಟಿಂಗ್ ಅಂತೀವಿ. ಇಲ್ಲಿ ಅರಿವು, ತಿಳುವಳಿಕೆ ಅಥವಾ ವಾಸ್ತವಿಕತೆ ಈ ಎಲ್ಲದನ್ನೂ ನಾವೇ ಅನುಮಾನಿಸುವ ಥರ ನಡೆದುಕೊಳ್ಳುವ ಪ್ರಕ್ರಿಯೆ ಈ ಗ್ಯಾಸ್ ಲೈಟಿಂಗ್. ಅಲ್ಲಿ ಕಡೆಗೊಮ್ಮೆ ಒಂದು ಹಂತದಲ್ಲಿ ಏನಾಗುತ್ತೆ ಅಂದರೆ ಇದರಿಂದ ಆ ವ್ಯಕ್ತಿ ತನ್ನ ಮೇಲೆ ವಿಶ್ವಾಸವನ್ನು ಕಳೆದುಕೊಳ್ಳುವಂಥ ಒಂದು ಸ್ಥಿತಿಗೆ ಬರುತ್ತೆ. ಮಕ್ಕಳಿಗೆ ಪೋಷಕರು ಪದೇ ಪದೇ ಈ ಥರ ಮಾಡ್ತಾ ಬಂದರೆ ಕಡೆಗೊಮ್ಮೆ ಮಕ್ಕಳು ಅವರ ಒಂದು ಆತ್ಮವಿಶ್ವಾಸವನ್ನು, ಆತ್ಮಸ್ಥೈರ್ಯವನ್ನೇ ಕಳ್ಕೊತಾರೆ. ತಾವು ಎಲ್ಲೋ ಒಂದು ಭ್ರಮಾಲೋಕದಲ್ಲಿದ್ದೀವಿ, ತಾನು ನೋಡಿದ್ದೇ ತಪ್ಪಿರ್ಬೋದು, ಕೇಳಿಸ್ಕೊಂಡಿರೋದೇ ಭ್ರಮೆ ಇರ್ಬೋದು ಎನ್ನುವ ಸ್ಥಿತಿನ ತಲುಪ್ತಾರೆ. ಹಾಗಾಗಿ ಇದು ಒಂದು ಅಪಾಯದ ಸೂಚನೆ. ಕುಟುಂಬದಲ್ಲಿ ಮಕ್ಕಳ ಮೇಲೆ ಪೋಷಕರು ಈ ಥರ, ಏಕೆಂದರೆ ಪೋಷಕರಿಗೆ ಜ್ಞಾಪಕ ಇರೋದಿಲ್ಲ, ಆದರೆ ಮಕ್ಕಳಿಗೆ ಜ್ಞಾಪಕ ಇರುತ್ತೆ. ಆದರೆ ನೀನು ತಿಳ್ಕೊಂಡಿರೋದೇ ತಪ್ಪು, ಅದು ನಡೆದೇ ಇಲ್ಲ ಎಂದು ಪೋಷಕರು ವಾದ ಮಾಡಿದಾಗ ಆ ವ್ಯಕ್ತಿಗಳಿಗೆ ಅನುಮಾನ ಬರುತ್ತೆ, ಅಯ್ಯೋ ಹೌದೇನೋ, ಎಲ್ಲೋ ನಾನೇ ತಪ್ಪು ತಿಳುವಳಿಕೆ ಮಾಡ್ತಾ ಇದ್ದೀನಿ ಅಂತೇಳಿ. ಹಾಗಾಗಿ ಈ ಗ್ಯಾಸ್ ಲೈಟಿಂಗ್ ಪ್ರಕರಣದಿಂದ ಏನಾಗುತ್ತೆ ಅಂದರೆ ಆ ವ್ಯಕ್ತಿಯ ಒಂದು ಮಾನಸಿಕ ಸ್ಥೈರ್ಯ ಕುಗ್ಗೋಗುತ್ತೆ, ಆತನಿಗೆ ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಆಗುತ್ತೆ, ಆತನ ದೇಹದಲ್ಲಿ ಬಿಡುಗಡೆಯಾಗುವ ಒಳ್ಳೆ ಹಾರ್ಮೋನುಗಳ ಕೊರತೆ ಉಂಟಾಗುತ್ತೆ. ನಾರ್ ಎಡ್ರಿನಾಲಿನ್, ಕಾರ್ಟಿಸಾಲ್ ಈ ಥರದ ಒತ್ತಡವನ್ನು ಉಂಟು ಮಾಡುವ ಹಾರ್ಮೋನುಗಳು ಹೆಚ್ಚು ದೇಹದಲ್ಲಿ ಬಿಡುಗಡೆಯಾಗುತ್ತೆ. ಆತನ ಅನಾಲಿಸಿಸ್ ಕೆಪಾಸಿಟಿ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅದರ ಬದಲು ಸದಾಕಾಲ ಭಯ, ಆತಂಕ, ಅಯ್ಯೋ ಏನೋ ತಪ್ಪಾಗ್ಬಿಡ್ಬೋದು, ಅವ್ರು ನನ್ನ ತಪ್ಪು ತಿಳ್ಕೊಬೋದು, ನಾನು ಏನೇ ಕೆಲಸ ಮಾಡಬೇಕಾದ್ರೂ ಭಯ ಆರಂಭ ಆಗುತ್ತೆ. ಕೆಲಸಗಾರನಿಗೆ ಏನೇ ಅವನು ಕೆಲಸ ಮಾಡಬೇಕು ಅಂದರೆ ಅವನಲ್ಲಿ ಆತ್ಮವಿಶ್ವಾಸ ಹೊರಟೋಗಿರುತ್ತೆ, ಭಯ ಹೆಚ್ಚಾಗ್ತಾ ಇರುತ್ತೆ. ಏನು ಮಾಡಿದ್ರು ನನ್ನ ಅಧಿಕಾರಿ ಕೊನೆಗೆ ತಪ್ಪುಗಳನ್ನು ನನ್ನ ಮೇಲೆ ಹಾಕ್ತಾನೆ ಅನ್ನುವ ಒಂದು ಮನಸ್ಥಿತಿಯನ್ನು ಆತ ತಲುಪಿರ್ತಾನೆ. ಅದೇ ರೀತಿ ಮಗು ಸಹ ನಾನು ಏನೇ ಮಾಡಿದ್ರು ತಂದೆ ತಾಯಿಗಳು ನನ್ನ ಮಾತನ್ನೇ ನಂಬುವುದಿಲ್ಲ ಎನ್ನುವುದನ್ನು ಆ ಮಕ್ಕಳುಗಳು ಒಂದು ನಿರ್ಧಾರ ಮಾಡ್ಕೊಳ್ತವೆ. ಅದೇ ರೀತಿ ಯುವಕ ಯುವತಿಯರ ಮಧ್ಯೆ ಈ ಥರ, ಅಥವಾ ಗಂಡ ಹೆಂಡತಿಯರ ಮಧ್ಯೆ ಇದು ನಡಿಬೇಕಾದ್ರೆ ಆಕೆ ಆತನನ್ನು ಅನುಮಾನಿಸೋದೇ ಇಲ್ಲ, ಎಲ್ಲ ತನ್ನ ಭ್ರಮೆ ಅಂತಲೇ ಅಂದ್ಕೊಂಡಿರ್ತಾಳೆ. ತನ್ನ ಗಂಡ ತುಂಬ ಒಳ್ಳೆಯವನು ಅಥವಾ ತನ್ನ ಪ್ರೇಮಿ ಒಳ್ಳೆಯವನು, ಕೊನೆಗೊಂದು ದಿನ ಅವರು ಮೋಸ ಮಾಡಿದ ಹಂತದಲ್ಲಿ ಮಾತ್ರ ಅವರಿಗೆ ಅರಿವಾಗುತ್ತೆ, ಇಲ್ಲ ಇಷ್ಟು ದಿನ ಅವರೇ ನನಗೆ ಮೋಸ ಮಾಡಿದ್ದು, ನನ್ನನ್ನು ಈ ಗ್ಯಾಸ್ ಲೈಟಿಂಗಿಗೆ ಒಳಪಡಿಸಿ ನನ್ನ ಆತ್ಮಸ್ಥೈರ್ಯವನ್ನು ಕಡಿಮೆ ಮಾಡಿದ್ದು ಅವರೇ, ಆ ವ್ಯಕ್ತಿನೇ ಅಂತ ಅರಿವಾಗುವ ವೇಳೆಗೆ ಬಹಳಷ್ಟು ನಷ್ಟ ಉಂಟಾಗಿರುತ್ತೆ. ಹಾಗಾಗಿ ಇದರ ಬಗ್ಗೆನೂ ನಾವು ಅರಿವನ್ನು ಉಂಟು ಮಾಡ್ಕೋಬೇಕು. ನಾವು ಏನು ಮಾಡ್ತಾ ಇದ್ದೀವಿ, ಏನು ನೋಡ್ತಾ ಇದ್ದೀವಿ, ಏನು ಕೇಳ್ತಾ ಇದ್ದೀವಿ ಅನ್ನುವುದರ ಬಗ್ಗೆ ಸ್ಪಷ್ಟ ನಿಲುವು ನಮಗಿರಬೇಕು. ನಾವು ಏನು ನೋಡಿದ್ದೀವಿ ಆ ಒಂದು ಅಥವಾ ಕೇಳಿದ್ದೀವಿ ಅಂಥ ವಿಚಾರಗಳಿಗೆ ನಾವು ಸ್ಟಿಕ್ ಆನ್ ಆಗಬೇಕು. ನಮ್ಮ ಮೇಲೆ ನಾವು ಅನುಮಾನ
ಪಡೆದಿದ್ದ ಹಾಗೆ ನಮ್ಮ ಮೆದುಳನ್ನು ಆರೋಗ್ಯಯುತವಾಗಿ ಕಾಪಾಡಿಕೊಳ್ಬೇಕು. ಇಂತಹ ಒಂದು ಮನಸ್ಥಿತಿ ನಮಗೆ ಬರಬೇಕು ಅಂತ ಅನ್ನೋದಾದರೆ ನಿಯಮಿತವಾದ ವ್ಯಾಯಾಮ ಆಗಿರ್ಬೋದು, ಪೌಷ್ಟಿಕ ಆಹಾರ ಆಗಿರ್ಬೋದು, ಒಳ್ಳೆಯ ನಿದ್ರೆ ಆಗಿರ್ಬೋದು, ಇಂಥವುಗಳನ್ನು ನಾವು ಮಾಡ್ಕೊಳ್ತಾ ಬಂದರೆ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿರ್ತೀವಿ. ಮಾನಸಿಕ ಸಬಲತೆ ಅಥವಾ ಸದೃಢತೆ ಇದ್ದಾಗ ಯಾವುದೇ ರೀತಿಯ ಅನುಮಾನಗಳು ಇರೋದಿಲ್ಲ. ಯಾರೇ ಎಷ್ಟೇ ನಮ್ಮನ್ನು ಒಂದು ಕನ್ಫ್ಯೂಸ್ ಅಥವಾ ಗ್ಯಾಸ್ಲೈಟಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಸಹ ಅಂತಹದ್ದಕ್ಕೆ ನಾವುಗಳು ಬಲಿಪಶುಗಳಾಗದೇ ಇರುವಂತಹ ಒಂದು ಸ್ಥಿತಿಯಲ್ಲಿ ನಾವು ಇರಬಹುದು. ಆತ್ಮಸ್ಥೈರ್ಯದಿಂದ ಬದುಕಬಹುದು. ನಮಸ್ಕಾರ.